ಕರ್ನಾಟಕ ಸರ್ಕಾರವು ಈಗಾಗಲೇ ರಾಜ್ಯದ 4 ಪ್ರಮುಖ ವಿಮಾನ ನಿಲ್ದಾಣಗಳಿಗೆ ಮಹಾನ್ ಕನ್ನಡಿಗರ ಹೆಸರನ್ನು ನಾಮಕರಣ ಮಾಡುವ ಕುರಿತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಸಲ್ಲಿಸಿರುವುದು ನಿಮಗೆ ತಿಳಿದಿರುವ ವಿಚಾರವೇ ಆಗಿದೆ. ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಸಮಾಜ ಸುಧಾರಕ ಹಾಗೂ ಮಾನವತಾವಾದಿ ಜಗಜ್ಯೋತಿ ಶ್ರೀ ಬಸವೇಶ್ವರರ ಹೆಸರನ್ನು, ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಸ್ವಾತಂತ್ರ್ಯ ಹೋರಾಟದ ವೀರ ಮಹಿಳೆ ರಾಣಿ ಕಿತ್ತೂರು ಚೆನ್ನಮ್ಮಳ ಹೆಸರನ್ನು, ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಸರನ್ನು ಮತ್ತು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ ಕುವೆಂಪು ಅವರ ಹೆಸರನ್ನು ನಾಮಕರಣ ಮಾಡಲು ಶಿಫಾರಸು ಮಾಡಲಾಗಿದೆ. ಈ ಮಹಾನ್ ಕನ್ನಡಿಗರು ರಾಜ್ಯದ ಸಂಸ್ಕೃತಿ, ಹೋರಾಟ, ಸಾಹಿತ್ಯ ಮತ್ತು ಸಾಮಾಜಿಕ ಚಿಂತನೆಯ ಪ್ರತೀಕವಾಗಿದ್ದಾರೆ. ಅವರ ಹೆಸರನ್ನು ವಿಮಾನ ನಿಲ್ದಾಣಗಳಿಗೆ ನಾಮಕರಣ ಮಾಡುವುದರಿಂದ ದೇಶದಾದ್ಯಂತ ಕರ್ನಾಟಕದ ಇತಿಹಾಸ ಮತ್ತು ಮೌಲ್ಯಗಳು ಪ್ರತಿಫಲಿಸುತ್ತವೆ. ಆದ್ದರಿಂದ ಬರುವ ಜನವರಿ 26, 2026ರ ಒಳಗಾಗಿ ಈ ನಾಮಕರಣಗಳನ್ನು ತಕ್ಷಣವೇ ಘೋಷಿಸುವಂತೆ ನೀವು ವಿಮಾನಯಾನ ಸಚಿವರಿಗೆ ಮನವರಿಕೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ವಿನಂತಿಸುತ್ತೆ. ಚರ್ಚಿಸಿ ಒಗ್ಗಟ್ಟಿನ ತೀರ್ಮಾನ ಕೈಗೊಳ್ಳುವಂತೆ ವಿನಮ್ರವಾಗಿ ಕೋರಿಕೊಳ್ಳುತ್ತೇವೆ. ಇದು ಕರ್ನಾಟಕದ ಜನರ ಬಹುಕಾಲದ ಆಶಯವಾಗಿದ್ದು, ನಿಮ್ಮ ಸಕಾರಾತ್ಮಕ ನಿರ್ಣಯಕ್ಕಾಗಿ ನಿರೀಕ್ಷಿಸುತ್ತೇವೆ. ನಮ್ಮ ರಾಜ್ಯದ 4 ನಿಲ್ದಾಣಗಳಿಗೆ ಕನ್ನಡಿಗರ ನಾಮಕರಣ ಚಳುವಳಿ ಇವತ್ತಿಂದ ಈ ಕ್ಷಣದಿಂದ ಶುರುವಾಗ್ತಾ ಇದೆ. ಸೊ ಇದರಲ್ಲಿ ಭಾಗವಹಿಸೋಕೆ ನಾನು ಇವತ್ತು ಹುಬ್ಬಳ್ಳಿಗೆ ಬಂದಿದ್ದೀನಿ. ನನ್ನ ಪ್ರಕಾರ ಇದು ಒಂದು ಚಳುವಳಿ ಮಾತ್ರ ಅಲ್ಲ, ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಮೂವ್ಮೆಂಟ್ ಆಗುತ್ತೆ ಅಂತ ನನ್ನ ನಂಬಿಕೆ. ಭಾಗವಹಿಸ್ತಾ ಇದ್ದೀನಿ. ಬಸವಣ್ಣ, ಕುವೆಂಪು, ರಾಯಣ್ಣ ಮತ್ತು ಚೆನ್ನಮ್ಮ ಹೆಸರಲ್ಲಿ ಏನು ಪ್ರಪೋಸಲ್ ಸೆಂಟ್ರಲ್ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರೋ ಈ 4 ವಿಮಾನ ನಿಲ್ದಾಣಗಳಿಗೆ ಏನು 4 ಜನ ಹೆಸರು ಇಡಬೇಕು ಅಂತ ತುಂಬ ಒಳ್ಳೆ ಕೆಲಸ ಇದೆ. ನಾನು ಭಾಗವಹಿಸ್ತಾ ಇದ್ದೀನಿ, ಸಪೋರ್ಟ್ ಮಾಡ್ತೀನಿ. ಹೋರಾಟ ಖಂಡಿತ ಇವತ್ತಿಂದ ಏನು ಶುರುವಾಗ್ತಾ ಇದೆ, ಅದು ಇದು ಆಗೋ ತನಕ ನಿಲ್ಲಲ್ಲ ಅಂತ ನಾನು ಹೇಳ್ತೀನಿ. ಇಲ್ಲಿ ತುಂಬ ಜನ ಇದ್ದಾರೆ, ತುಂಬ ಜವಾಬ್ದಾರಿಯಿಂದ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಸೊ ನಾನು ಅವರು ಸಂಪೂರ್ಣವಾಗಿ ಅವ್ರಿಗೆ ಸ್ಟಾರ್ ವಾರ್ ನಡೀತಾ ಇರೋದು. ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಬಸವಣ್ಣ, ಕುವೆಂಪು ಅವ್ರ ಬಗ್ಗೆ ಅವರ ವಿಮಾನ ನಿಲ್ದಾಣ